T20 ಕಪ್ ಅನ್ನ ಆಡಬೇಕು ಅಂತೇಳಿ ಇವತ್ತು ಎಷ್ಟೋ ದೇಶಗಳು ಸರತಿ ಸಾಲಲ್ಲಿ ಕಾಯ್ಕೊಂಡು ನಿಂತಿದೆ. ನಮಗೊಂದು ಅವಕಾಶ ಕೊಡಿ, ನಮಗೊಮ್ಮೆ ಅವಕಾಶ ಕೊಡಿ ಅಂತೇಳಿ. ಇವತ್ತು ಪಾಕಿಸ್ತಾನದವ್ರಿಗೆ ತಿನ್ನೋದಕ್ಕೆ ಅನ್ನ ಇಲ್ಲ, ಭಿಕ್ಷೆ ಬೇಡ್ಕೊಳ್ತಾ ಇದೆ. ಪಾಪ ಕ್ರಿಕೆಟ್ ಪ್ಲೇಯರ್ಗಳು ಮನೆ ಮಾರಾಕ್ಬಿಟ್ಟು ಸಾಲ ಸೋಲ ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ಆಡ್ತಾರೆ. ಅಂಥದ್ರಲ್ಲಿ ಪಾಕಿಸ್ತಾನಕ್ಕೆ ಇದೆಲ್ಲ ಬೇಕಾ? ನೋಡಿ, ಇವತ್ತು ಸ್ಕಾಟ್ಲೆಂಡ್ ಬನ್ನಿ ಆಡಿ ಅಂತ ಹೇಳ್ದಂಗೆ ಅವ್ರಿಗೆ ಎಂತ ಜೋಶು, ಎಂತ ಖುಷಿ. ಒಬ್ಬ ನೀವು ನೋಡ್ಬೇಕು ಅವ್ರ ಖುಷಿನ. ಧನ್ಯೋಸ್ಮಿ ಅಂದಿದ್ದಾರೆ ಸ್ಕಾಟ್ಲೆಂಡ್ ಟೀಮ್ ಅವರು. ಬನ್ನಿ ನೀವು ಆಡಿ ಅಂತ ಹೇಳಿದಾಗ ಅದು ಬೇಕು. ನೋಡಿ, ಯಾವತ್ತೇ ಆಗ್ಲಿ ಶಾಂತಿಯನ್ನ ಕಾಪಾಡುವಂತವ್ರು ನಾವು ಖ್ಯಾತೆ ತೆಗೆಯಲ್ಲ, ನಮ್ದು ಆ ಬುದ್ಧಿ ಅಲ್ಲ ಅಂತ ಹೇಳಿದ್ರೆ ನಿಮ್ದು ನರಿ ಬುದ್ಧಿನೇ ಪಾಕಿಸ್ತಾನದವ್ರದ್ದು. ನಾಯಿಬಾಲ ಯಾವತ್ತು ಡೊಂಕೆ, ನಿಮ್ದು ಅದೇ. ನಿಮಗೆ ನೇರವಾಗಿ ಬಂದು ಫೇಸ್ ಟು ಫೇಸ್ ನಮ್ಮ ಭಾರತದ ಸೈನಿಕರ ಜೊತೆ ಹೊಡೆದಾಡಿ ಬಡದಾಡಕ್ ಆಗಲ್ಲ ನಿಮ್ ಕೆನಗೆ. ಅಲ್ಲಿ ಕ್ರಿಕೆಟ್ ಅಲ್ಲಾದ್ರೂ ಗೆಲ್ತೀರಾ? ಇಲ್ಲ, ಅಲ್ಲೂ ಸೋಲೆ ನಿಮ್ಗೆ, ಅಲ್ಲೂ ಕೂಡ ಖ್ಯಾತಿ ತೆಗಿತೀರಾ. ಈಗ ಅವರು ಬೆದರಿಕೆ ಆಗ್ತಾರೆ ನಮ್ಗೆ, ನಾವು ವಿಶ್ವಕಪ್ ಆಡಲ್ಲ, ನಾವು ಹೊರಗಿರ್ತೀವಿ, ಹೋಗ್ರಿ ಹೊರಗೆ ಹೋದ್ರೆ ಹೋಗ್ರಿ, ಕಳಿಸ್ಬಿಟ್ರಿ ಅವ್ರನ್ನ, ಬೇಡವೇ ಬೇಡ, ಹೋಗ್ಲಿ ಅಂತೇಳಿ ಪಾಕಿಸ್ತಾನಕ್ಕೆ ಒಂದು ಪರೋಕ್ಷವಾಗಿ ಒಂದು ಸಂದೇಶ ಕಳಿಸುತ್ತೆ ಐಸಿಸಿ ಚೇರ್ಮನ್ ಯಾರು ಗೊತ್ತಲ್ಲ, ಐಸಿಸಿ ಅಧ್ಯಕ್ಷರಾಗಿರೋದು ಅಮಿತ್ ಶಾ ಅವರ ಮಗ ಜೈ ಶಾ ಅವರು, ಭಾರತದ ಜೈ ಶಾ ಅವರು, ಗೃಹ ಮಂತ್ರಿ, ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರ ಮಗ. ಅವ್ರಿಗೆ ಖಡಕ್ ವಾರ್ನಿಂಗ್ ಕೊಟ್ರು, ಸರ್ವನಾಶ ಆಗ್ತೀರಾ ವಿಶ್ವಕಪ್ನಿಂದ ಹೊರಗುಳಿದ್ರೆ. ಅವ್ರೇನಾದ್ರು ಇವತ್ತು ಕೆಲಸ ಮಾಡ್ಬಿಟ್ಟಿದ್ರೆ ಇವತ್ತು ಸರ್ವನಾಶ ಆಗೋಗ್ತಿತ್ತು ಪಾಕಿಸ್ತಾನದ ಕ್ರಿಕೆಟ್. ಶ್ರೀಲಂಕಾದ ಕ್ರಿಕೆಟ್ನ ಬೋರ್ಡ್ ಯಾವ ಪರಿಸ್ಥಿತಿಗೆ ಹೋಗಿತ್ತು ನಿಮ್ಗೆಲ್ಲ ಚೆನ್ನಾಗಿ ಗೊತ್ತು. ಚಂದ ವಸೂಲಿ ಮಾಡ್ಕೊಂಡ್ಬಂದು ಕ್ರಿಕೆಟ್ ಆಡಿ ಅಲ್ಲಿನ ಕ್ರಿಕೆಟ್ ಬೋರ್ಡ್ ಇವತ್ತು ಒಂದೊಳ್ಳೆ ಹೆಸರು ಮಾಡಿತು. ಪಾಕಿಸ್ತಾನಕ್ಕೆ ಇದಾಗಬೇಕು, ಅವ್ರಿಗೆ ಸರ್ವನಾಶ ಆಗಬೇಕಿತ್ತದು. ಯಾವಾಗ ಜೈಶಾ ಅವರು ಒಂದು 3 ಖಡಕ್ ಸಂದೇಶವನ್ನ ಕೊಟ್ಟರು, ಬಾಲ ಮುದುರ್ಕೊಂಡು ಬಂದು ಇಲ್ಲ ನಾವು ಆಡ್ತೀವಿ ಅಂತೇಳಿ ಈಗ ಟೀಮ್ಸ್ ಅನೌನ್ಸ್ ಮಾಡೋರೆ. ಹಾಗಾದ್ರೆ ಆ 3 ಸಂದೇಶ ಏನು ಗೊತ್ತಾ? ಮೊದಲನೇ ಸಂದೇಶ, ಯಾವ ತಂಡದ ಜೊತೆ ಕ್ರಿಕೆಟ್ ಆಡಲು ನಿರ್ಬಂಧವನ್ನ ಮಾಡ್ಬಿಡ್ತೀವಿ. ಯಾವ ತಂಡದ ಜೊತೆ ಕೂಡ ನೀವು ಕ್ರಿಕೆಟ್ ಆಡಬಾರ್ದು, ಕಂಪ್ಲೀಟ್ ನಿರ್ಬಂಧ ಮಾಡಕ್ ಬಿಡ್ತೀವಿ. ಏಷ್ಯಾ ಕಪ್ ನಲ್ಲೂ ಕೂಡ ಬ್ಯಾನ್ ಮಾಡಕ್ ಬಿಡ್ತೀವಿ ನಿಮ್ ತಂಡನ ಅಂತೇಳಿ ವಾರ್ನಿಂಗ್ ಕೊಟ್ರು. ಇನ್ನು 3ನೇ ಪಾಯಿಂಟ್, PSL ನಲ್ಲಿ ವಿದೇಶಿ ಕ್ರಿಕೆಟಿಗರು, ಅಲ್ಲಿ ನಮ್ದಿಲ್ಲ IPL ನಡೆಯುತ್ತಲ್ಲ, ಅದೇ ತರ PSL ನಡೆಯುತ್ತೆ, ವಿದೇಶಿ ಕ್ರಿಕೆಟಿಗರು ಕೂಡ ಆಡುವಂತಿಲ್ಲ ಅಂತೇಳಿ ನಾವು ಆರ್ಡರ್ ಮಾಡ್ತೀವಿ. ಅದ್ ಹೆಂಗ್ ಮಾಡ್ತೀರಾ ಮಾಡಿ ಅಂತೇಳಿ. ನೀವು ಬಂದು ಆಡೋ ದೊಡ್ಡ ವಿಚಾರ ಅಲ್ಲ, ನಮ್ದೊಂದು ಶಾಂತಿ ಸೌಹಾರ್ದತೆಯ ದೇಶ. ಒಂದು ಕ್ರಿಕೆಟ್ ನಾವು ಕ್ರಿಕೆಟ್ ಆಗಿ ನೋಡ್ತೀವಿ, ಒಂದು ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಆಗಿ ನೋಡ್ತೀವಿ. ಯುದ್ಧ ಬೇರೆ. ಬನ್ನಿ, ಅಲ್ಲಿ ಮಕಾಡ ಮಲಗಿಸ್ತಾರೆ ನಮ್ಮ ಸೈನಿಕರು. ಬಂದು ಕ್ರಿಕೆಟ್ ಆಡಿ ಅಂತಾರೆ, ನೀವು ಆಡಲ್ಲ ಅಂತೀರಾ? ಬೇಡ. 3 ಕಂಡೀಷನ್. ನಿಮ್ PSL ಅಲ್ಲಿ ಫಾರಿನ್ ಪ್ಲೇಯರ್ಗಳು ಬಂದು ಆಡಂಗಿಲ್ಲ, ನೀವು ಯಾವ ತಂಡ ಜೊತೆಲಿ ಕೂಡ ಬೇರೆ ಟೂರ್ನಮೆಂಟ್ಗಳನ್ನ ಆಡಂಗಿಲ್ಲ. ಕಂಡೀಷನ್ ಹಾಕಿದ್ರು. ಏಷ್ಯಾ ಕಪ್ ನಲ್ಲೂ ಕೂಡ ನಿಮ್ಮನ್ನ ಸೇರ್ಸಲ್ಲ, ನಿಮ್ಮನ್ನ ಬ್ಯಾನ್ ಮಾಡಾಕ್ತಿವಿ ಅಂತಂದ್ರು. ಈ 3 ವಾರ್ನಿಂಗ್ ಕೊಡ್ತಾ ಇದ್ದಂತೆ ಬಾಲ ಮುದುರ್ಕೊಂಡು ಬಂದು ಟೀಮ್ ಅನ್ನ ಅನೌನ್ಸ್ ಮಾಡಿದ್ರು, ಇಲ್ಲ ನಾವು ಆಡ್ತೀವಿ ಅಂತೇಳಿ. ಯಾವಾಗ ಈ ವಾರ್ನಿಂಗ್ ಕೊಟ್ಟರು, ತಂಡವನ್ನ ಘೋಷಣೆ ಕೂಡ ಮಾಡ್ಬಿಟ್ಟಿದೆ. ಶ್ರೀಲಂಕಾದಲ್ಲಿ ತನ್ನ ಎಲ್ಲಾ ಪಂದ್ಯಗಳನ್ನ ಕೂಡ ಪಾಕಿಸ್ತಾನ ಆಡುತ್ತೆ. ಆಡಬೇಕು, ಸೋಲ್ತಿರೋ ಗೆಲ್ತಿರೋ ಸೆಕೆಂಡ್ರಿ, ಹೋಗ್ಬೇಕು ಸುಮ್ಮನೆ. ಕ್ರಿಕೆಟ್ ತರ ನೋಡ್ಬೇಕು. ಬನ್ನಿ, ಯುದ್ಧ ಬೇರೆ, ಬಡದಾಟ ಬೇರೆ, ನಮಗೂ ನಿಮಗೂ ಬಡದಾಟ. ಕ್ರಿಕೆಟ್ ತರ ನೋಡಿ. ಜೈಶಾ ಅವರು ಕೊಟ್ಟಂತ ವಾರ್ನಿಂಗ್ಗೆ ಬಾಲ ಮುದುರ್ಕೊಂಡಿದೆ. ಈಗ T20 ಕಪ್ ಆಡುತ್ತೆ. ಮುಂದಿನ ಸುದ್ದಿ ತಗೊಂಡು, T20 ಕಪ್ ಅನ್ನ ಆಡಬೇಕು ಅಂತೇಳಿ ಇವತ್ತು ಎಷ್ಟೋ ದೇಶಗಳು ಸರತಿ ಸಾಲಲ್ಲಿ ಕಾಯ್ಕೊಂಡು ನಿಂತಿದೆ. ನಮಗೊಂದು ಅವಕಾಶ ಕೊಡಿ, ನಮಗೊಮ್ಮೆ ಅವಕಾಶ ಕೊಡಿ ಅಂತೇಳಿ. ಇವತ್ತು ಪಾಕಿಸ್ತಾನದವ್ರಿಗೆ ತಿನ್ನೋದಕ್ಕೆ ಅನ್ನ ಇಲ್ಲ, ಭಿಕ್ಷೆ ಬೇಡ್ಕೊಳ್ತಾ ಇದೆ. ಪಾಪ ಕ್ರಿಕೆಟ್ ಪ್ಲೇಯರ್ಗಳು ಮನೆ ಮಾರಾಕ್ಬಿಟ್ಟು ಸಾಲ ಸೋಲ ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ಆಡ್ತಾರೆ. ಅಂಥದ್ರಲ್ಲಿ ಪಾಕಿಸ್ತಾನಕ್ಕೆ ಇದೆಲ್ಲ ಬೇಕಾ? ನೋಡಿ, ಇವತ್ತು ಸ್ಕಾಟ್ಲೆಂಡ್ ಬನ್ನಿ ಆಡಿ ಅಂತ ಹೇಳ್ದಂಗೆ ಅವ್ರಿಗೆ ಎಂತ ಜೋಶು, ಎಂತ ಖುಷಿ. ಒಬ್ಬ ನೀವು ನೋಡ್ಬೇಕು ಅವ್ರ ಖುಷಿನ. ಧನ್ಯೋಸ್ಮಿ ಅಂದಿದ್ದಾರೆ ಸ್ಕಾಟ್ಲೆಂಡ್ ಟೀಮ್ ಅವರು. ಬನ್ನಿ ನೀವು ಆಡಿ ಅಂತ ಹೇಳಿದಾಗ ಅದು ಬೇಕು. ನೋಡಿ, ಯಾವತ್ತೇ ಆಗ್ಲಿ ಶಾಂತಿಯನ್ನ ಕಾಪಾಡುವಂತವ್ರು ನಾವು ಖ್ಯಾತೆ ತೆಗೆಯಲ್ಲ, ನಮ್ದು ಆ ಬುದ್ಧಿ ಅಲ್ಲ ಅಂತ ಹೇಳಿದ್ರೆ ನಿಮ್ದು ನರಿ ಬುದ್ಧಿನೇ ಪಾಕಿಸ್ತಾನದವ್ರದ್ದು. ನಾಯಿಬಾಲ ಯಾವತ್ತು ಡೊಂಕೆ, ನಿಮ್ದು ಅದೇ. ನಿಮಗೆ ನೇರವಾಗಿ ಬಂದು ಫೇಸ್ ಟು ಫೇಸ್ ನಮ್ಮ ಭಾರತದ ಸೈನಿಕರ ಜೊತೆ ಹೊಡೆದಾಡಿ ಬಡದಾಡಕ್ ಆಗಲ್ಲ ನಿಮ್ ಕೆನಗೆ. ಅಲ್ಲಿ ಕ್ರಿಕೆಟ್ ಅಲ್ಲಾದ್ರೂ ಗೆಲ್ತೀರಾ? ಇಲ್ಲ, ಅಲ್ಲೂ ಸೋಲೆ ನಿಮ್ಗೆ, ಅಲ್ಲೂ ಕೂಡ ಖ್ಯಾತಿ ತೆಗಿತೀರಾ.
ಈಗ ಅವರು ಬೆದರಿಕೆ ಆಗ್ತಾರೆ ನಮ್ಗೆ, ನಾವು ವಿಶ್ವಕಪ್ ಆಡಲ್ಲ, ನಾವು ಹೊರಗಿರ್ತೀವಿ, ಹೋಗ್ರಿ ಹೊರಗೆ ಹೋದ್ರೆ ಹೋಗ್ರಿ, ಕಳಿಸ್ಬಿಟ್ರಿ ಅವ್ರನ್ನ, ಬೇಡವೇ ಬೇಡ, ಹೋದ್ರೆ ಹೋಗ್ಲಿ ಅಂತೇಳಿ ಪಾಕಿಸ್ತಾನಕ್ಕೆ ಒಂದು ಪರೋಕ್ಷವಾಗಿ ಒಂದು ಸಂದೇಶ ಕಳಿಸುತ್ತೆ ಐಸಿಸಿ ಚೇರ್ಮನ್ ಯಾರು ಗೊತ್ತಲ್ಲ, ಐಸಿಸಿ ಅಧ್ಯಕ್ಷರಾಗಿರೋದು ಅಮಿತ್ ಶಾ ಅವರ ಮಗ ಜೈ ಶಾ ಅವರು, ಭಾರತದ ಜೈ ಶಾ ಅವರು, ಗೃಹ ಮಂತ್ರಿ, ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರ ಮಗ. ಅವ್ರಿಗೆ ಖಡಕ್ ವಾರ್ನಿಂಗ್ ಕೊಟ್ರು, ಸರ್ವನಾಶ ಆಗ್ತಿರೋ ವಿಶ್ವಕಪ್ನಿಂದ ಹೊರಗುಳಿದ್ರೆ. ಅವ್ರೇನಾದ್ರು ಇವತ್ತು ಕೆಲಸ ಮಾಡ್ಬಿಟ್ಟಿದ್ರೆ ಇವತ್ತು ಸರ್ವನಾಶ ಆಗೋಗ್ತಿತ್ತು ಪಾಕಿಸ್ತಾನದ ಕ್ರಿಕೆಟ್. ಶ್ರೀಲಂಕಾದ ಕ್ರಿಕೆಟ್ನ ಬೋರ್ಡ್ ಯಾವ ಪರಿಸ್ಥಿತಿಗೆ ಹೋಗಿತ್ತು ನಿಮ್ಗೆಲ್ಲ ಚೆನ್ನಾಗಿ ಗೊತ್ತು. ಚಂದ ವಸೂಲಿ ಮಾಡ್ಕೊಂಡ್ಬಂದು ಕ್ರಿಕೆಟ್ ಆಡಿ ಅಲ್ಲಿನ ಕ್ರಿಕೆಟ್ ಬೋರ್ಡ್ ಇವತ್ತು ಒಂದೊಳ್ಳೆ ಹೆಸರು ಮಾಡಿತ್ತು. ಪಾಕಿಸ್ತಾನಕ್ಕೆ ಇದಾಗಬೇಕು, ಅವ್ರಿಗೆ ಸರ್ವನಾಶ ಆಗಬೇಕಿತ್ತದು. ಯಾವಾಗ ಜೈಶಾ ಅವರು ಒಂದು 3 ಖಡಕ್ ಸಂದೇಶವನ್ನ ಕೊಟ್ಟರು, ಬಾಲ ಮುದುರ್ಕೊಂಡು ಬಂದು ಇಲ್ಲ 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 ನಾವು ಆಡ್ತೀವಿ ಅಂತೇಳಿ ಈಗ ಟೀಮ್ಸ್ ಅನೌನ್ಸ್ ಮಾಡೋರೆ. ಹಾಗಾದ್ರೆ ಆ 3 ಸಂದೇಶ ಏನು ಗೊತ್ತಾ? ಮೊದಲನೇ ಸಂದೇಶ, ಯಾವ ತಂಡದ ಜೊತೆ ಕ್ರಿಕೆಟ್ ಆಡಲು ನಿರ್ಬಂಧವನ್ನ ಮಾಡ್ಬಿಡ್ತೀವಿ. ಯಾವ ತಂಡದ ಜೊತೆ ಕೂಡ ನೀವು ಕ್ರಿಕೆಟ್ ಆಡಬಾರ್ದು, ಕಂಪ್ಲೀಟ್ ನಿರ್ಬಂಧ ಮಾಡಕ್ ಬಿಡ್ತೀವಿ. ಏಷ್ಯಾ ಕಪ್ ನಲ್ಲೂ ಕೂಡ ಬ್ಯಾನ್ ಮಾಡಕ್ ಬಿಡ್ತೀವಿ ನಿಮ್ ತಂಡನ ಅಂತ ಹೇಳಿ ವಾರ್ನಿಂಗ್ ಕೊಟ್ರು. ಇನ್ನು 3ನೇ ಪಾಯಿಂಟ್, PSL ನಲ್ಲಿ ವಿದೇಶಿ ಕ್ರಿಕೆಟಿಗರು, ಅಲ್ಲಿ ನಮ್ದಿಲ್ಲಿ IPL ನಡೆಯುತ್ತಲ್ಲ ಅದೇ ತರ PSL ನಡೆಯುತ್ತೆ, ವಿದೇಶಿ ಕ್ರಿಕೆಟಿಗರು ಕೂಡ ಆಡುವಂತಿಲ್ಲ ಅಂತೇಳಿ ನಾವು ಆರ್ಡರ್ ಮಾಡ್ತೀವಿ. ಅದ್ ಹೆಂಗ್ ಮಾಡ್ತೀರಾ ಮಾಡಿ ಅಂತೇಳಿ. ನೀವು ಬಂದು ಆಡೋ ದೊಡ್ಡ ವಿಚಾರ ಅಲ್ಲ, ನಮ್ದೊಂದು ಶಾಂತಿ ಸೌಹಾರ್ದತೆಯ ದೇಶ. ಒಂದು ಕ್ರಿಕೆಟ್ನ ನಾವು ಕ್ರಿಕೆಟ್ ಆಗಿ ನೋಡ್ತೀವಿ, ಒಂದು ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಆಗಿ ನೋಡ್ತೀವಿ. ಯುದ್ಧ ಬೇರೆ, ಬನ್ನಿ ಅಲ್ಲಿ ಮಕಾಡ ಮಲಗಿಸ್ತಾರೆ ನಮ್ಮ ಸೈನಿಕರು. ಬಂದು ಕ್ರಿಕೆಟ್ ಆಡಿ ಅಂತಾರೆ, ನೀವು ಆಡಲ್ಲ ಅಂತೀರ, ಬೇಡ. 3 ಕಂಡೀಷನ್, ನಿಮ್ PSL ಅಲ್ಲಿ ಫಾರಿನ್ ಪ್ಲೇಯರ್ಗಳು ಬಂದು ಆಡಂಗಿಲ್ಲ, ನೀವು ಯಾವ ತಂಡ ಜೊತೆಲೂ ಕೂಡ ಬೇರೆ ಟೂರ್ನಮೆಂಟ್ಗಳನ್ನ ಆಡಂಗಿಲ್ಲ. ಕಂಡೀಷನ್ ಹಾಕಿದ್ರು. ಏಷ್ಯಾ ಕಪ್ ನಲ್ಲೂ ಕೂಡ ನಿಮ್ಮನ್ನ ಸೇರ್ಸಲ್ಲ, ನಿಮ್ಮನ್ನ ಬ್ಯಾನ್ ಮಾಡಾಕ್ತಿವಿ ಅಂತಂದ್ರು. ಈ 3 ವಾರ್ನಿಂಗ್ ಕೊಡ್ತಾ ಇದ್ದಂತೆ ಬಾಲ ಮುದುರ್ಕೊಂಡು ಬಂದು ಟೀಮ್ ಅನ್ನ ಅನೌನ್ಸ್ ಮಾಡಿದ್ರು, ಇಲ್ಲ ಇಲ್ಲ ನಾವು ಆಡ್ತೀವಿ ಅಂತೇಳಿ. ಯಾವಾಗ ಈ ವಾರ್ನಿಂಗ್ ಕೊಟ್ಟರೋ ತಂಡವನ್ನ ಘೋಷಣೆ ಕೂಡ ಮಾಡ್ಬಿಟ್ಟಿದೆ. ಶ್ರೀಲಂಕಾದಲ್ಲಿ ತನ್ನ ಎಲ್ಲಾ ಪಂದ್ಯಗಳನ್ನ ಕೂಡ ಪಾಕಿಸ್ತಾನ ಆಡುತ್ತೆ. ತೆಪ್ಪಗೆ ಆಡಬೇಕು, ಸೋಲ್ತಿರೋ ಗೆಲ್ತಿರೋ ಸೆಕೆಂಡ್ರಿ, ಹೋಗ್ಬೇಕು ಸುಮ್ಮನೆ. ಕ್ರಿಕೆಟ್ ತರ ನೋಡ್ಬೇಕು. ಬನ್ನಿ, ಯುದ್ಧ ಬೇರೆ, ಬಡದಾಟ ಬೇರೆ, ನಮಗೂ ನಿಮಗೂ ಬಡದಾಟ. ಕ್ರಿಕೆಟ್ ತರ ನೋಡಿ. ಜೈಶಾ ಅವರು ಕೊಟ್ಟಂತ ವಾರ್ನಿಂಗ್ಗೆ ಬಾಲ ಮುದುರ್ಕೊಂಡಿದೆ. ಈಗ T20 ಕಪ್ ಆಡುತ್ತೆ. ಮುಂದಿನ ಸುದ್ದಿ ತಗೊಂಡು, T20 ಕಪ್ ಅನ್ನ ಆಡಬೇಕು ಅಂತೇಳಿ ಇವತ್ತು ಎಷ್ಟೋ ದೇಶಗಳು ಸರತಿ ಸಾಲಲ್ಲಿ ಕಾಯ್ಕೊಂಡು ನಿಂತಿದೆ. ನಮಗೊಂದು ಅವಕಾಶ ಕೊಡಿ, ನಮ್ಗೊಮ್ಮೆ ಅವಕಾಶ ಕೊಡಿ ಅಂತೇಳಿ. ಇವತ್ತು ಪಾಕಿಸ್ತಾನದವ್ರಿಗೆ ತಿನ್ನೋದಕ್ಕೆ ಅನ್ನ ಇಲ್ಲ, ಭಿಕ್ಷೆ ಬೇಡ್ಕೊಳ್ತಾ ಇದೆ. ಪಾಪ ಕ್ರಿಕೆಟ್ ಪ್ಲೇಯರ್ಗಳು ಮನೆ ಮಾರಾಕ್ಬಿಟ್ಟು ಸಾಲ ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ಆಡ್ತಾರೆ. ಅಂತದ್ರಲ್ಲಿ ಪಾಕಿಸ್ತಾನಕ್ಕೆ ಇದೆಲ್ಲ ಬೇಕಾ? ನೋಡಿ, ಇವತ್ತು ಸ್ಕಾಟ್ಲೆಂಡ್ ಬನ್ನಿ ಆಡಿ ಅಂತ ಹೇಳ್ದಂಗೆ ಅವ್ರು ಎಂತ ಜೋಶು, ಎಂತ ಖುಷಿ. ಅಬ್ಬಾ, ನೀವು ನೋಡ್ಬೇಕು ಅವ್ರ ಖುಷಿನ. ಧನ್ಯೋಸ್ಮಿ ಅಂದಿದ್ದಾರೆ ಸ್ಕಾಟ್ಲೆಂಡ್ ಟೀಮ್ ಅವರು. ಬನ್ನಿ ನೀವು ಆಡಿ ಅಂತ ಹೇಳಿದಾಗ ಅದು ಬೇಕು. ನೋಡಿ, ಯಾವತ್ತೇ ಆಗ್ಲಿ ಶಾಂತಿಯನ್ನ ಕಾಪಾಡುವಂತವ್ರು ನಾವು ಖ್ಯಾತೆ ತೆಗೆಯಲ್ಲ, ನಮ್ದು ಆ ಬುದ್ಧಿ ಅಲ್ಲ ಅಂತ ಹೇಳಿದ್ರೆ ನಿಮ್ದು ನರಿ ಬುದ್ಧಿನೇ ಪಾಕಿಸ್ತಾನದವ್ರದ್ದು. ನಾಯಿ ಬಾಲ ಯಾವತ್ತು ಡೊಂಕೆ, ನಿಮ್ದು ಅದೇ. ನಿಮ್ಗೆ ನೇರವಾಗಿ ಬಂದು ಫೇಸ್ ಟು ಫೇಸ್ ನಮ್ಮ ಭಾರತದ ಸೈನಿಕರ ಜೊತೆ ಬಡದಾಡಕ್ ಆಗಲ್ಲ ನಿಮ್ ಕೆನಗೆ. ಅಲ್ಲಿ ಕ್ರಿಕೆಟ್ ಅಲ್ಲಾದ್ರೂ ಗೆಲ್ತೀರಾ? ಇಲ್ಲ, ಅಲ್ಲೂ ಸೋಲೆ ನಿಮ್ಗೆ, ಅಲ್ಲೂ ಕೂಡ ಖ್ಯಾತೆ ತೆಗಿತೀರಾ. ಈಗ ಅವರು ಬೆದರಿಕೆ ಆಗ್ತಾರೆ ನಮ್ಗೆ, ನಾವು ವಿಶ್ವಕಪ್ ಆಡಲ್ಲ, ನಾವು ಹೊರಗಿರ್ತೀವಿ, ಹೋಗ್ರಿ ಹೊರಗೆ ಹೋದ್ರೆ ಹೋಗ್ರಿ, ಕಳಿಸ್ಬಿಟ್ರಿ ಅವ್ರನ್ನ, ಬೇಡವೇ ಬೇಡ, ಹೋದ್ರೆ ಹೋಗ್ಲಿ ಅಂತೇಳಿ ಪಾಕಿಸ್ತಾನಕ್ಕೆ ಒಂದು ಪರೋಕ್ಷವಾಗಿ ಒಂದು ಸಂದೇಶ ಕಳಿಸುತ್ತೆ ಐಸಿಸಿ ಚೇರ್ಮನ್ ಯಾರು ಗೊತ್ತಲ್ಲ, ಐಸಿಸಿ ಅಧ್ಯಕ್ಷರಾಗಿರೋದು ಅಮಿತ್ ಶಾ ಅವರ ಮಗ ಜೈ ಶಾ ಅವರು, ಭಾರತದ ಜೈ ಶಾ ಅವರು, ಗೃಹ ಮಂತ್ರಿ, ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರ ಮಗ. ಅವ್ರಿಗೆ ಖಡಕ್ ವಾರ್ನಿಂಗ್ ಕೊಟ್ರು, ಸರ್ವನಾಶ ಆಗ್ತಿರೋ ವಿಶ್ವಕಪ್ನಿಂದ ಹೊರಗುಳಿದ್ರೆ. ಅವ್ರೇನಾದ್ರು ಇವತ್ತು ಕೆಲಸ ಮಾಡ್ಬಿಟ್ಟಿದ್ರೆ ಇವತ್ತು ಸರ್ವನಾಶ ಆಗೋಗ್ತಿತ್ತು ಪಾಕಿಸ್ತಾನದ ಕ್ರಿಕೆಟ್. ಶ್ರೀಲಂಕಾದ ಕ್ರಿಕೆಟ್ನ ಬೋರ್ಡ್ ಯಾವ ಪರಿಸ್ಥಿತಿಗೆ ಹೋಗಿತ್ತು ನಿಮ್ಗೆಲ್ಲ ಚೆನ್ನಾಗಿ ಗೊತ್ತು. ಚಂದ ವಸೂಲಿ ಮಾಡ್ಕೊಂಡ್ಬಂದು ಕ್ರಿಕೆಟ್ ಆಡಿ ಅಲ್ಲಿನ ಕ್ರಿಕೆಟ್ ಬೋರ್ಡ್ ಇವತ್ತು ಒಂದೊಳ್ಳೆ ಹೆಸರು ಮಾಡಿತ್ತು. ಪಾಕಿಸ್ತಾನಕ್ಕೆ ಇದಾಗಬೇಕು, ಅವ್ರಿಗೆ ಸರ್ವನಾಶ ಆಗಬೇಕಿತ್ತದು. ಯಾವಾಗ ಜೈಶಾ ಅವರು ಒಂದು 3 ಖಡಕ್ ಸಂದೇಶವನ್ನ ಕೊಟ್ಟರೋ
ಬಾಲ ಮುದುರ್ಕೊಂಡು ಬಂದು ಇಲ್ಲ 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 ನಾವು ಆಡ್ತೀವಿ ಅಂತೇಳಿ ಈಗ ಟೀಮ್ಸ್ ಅನೌನ್ಸ್ ಮಾಡೋರೆ. ಹಾಗಾದ್ರೆ 3 ಸಂದೇಶ ಏನು ಗೊತ್ತಾ? ಮೊದಲನೇ ಸಂದೇಶ, ಯಾವ ತಂಡದ ಜೊತೆ ಕ್ರಿಕೆಟ್ ಆಡಲು ನಿರ್ಬಂಧವನ್ನ ಮಾಡ್ಬಿಡ್ತೀವಿ. ಯಾವ ತಂಡದ ಜೊತೆಲೂ ಕೂಡ ನೀವು ಕ್ರಿಕೆಟ್ ಆಡಬಾರ್ದು, ಕಂಪ್ಲೀಟ್ ನಿರ್ಬಂಧ ಮಾಡಕ್ ಬರ್ತೀವಿ. ಏಷ್ಯಾ ಕಪ್ ನಲ್ಲೂ ಕೂಡ ಬ್ಯಾನ್ ಮಾಡಕ್ ಬರ್ತೀವಿ ನಿಮ್ ತಂಡನ ಅಂತೇಳಿ ವಾರ್ನಿಂಗ್ ಕೊಟ್ರು. ಇನ್ನು 3ನೇ ಪಾಯಿಂಟ್, PSL ನಲ್ಲಿ ವಿದೇಶಿ ಕ್ರಿಕೆಟಿಗರು, ಅಲ್ಲಿ ನಮ್ದಿಲ್ಲಿ IPL ನಡೆಯುತ್ತಲ್ಲ ಅದೇ ತರ PSL ನಡೆಯುತ್ತೆ, ವಿದೇಶಿ ಕ್ರಿಕೆಟಿಗರು ಕೂಡ ಆಡುವಂತಿಲ್ಲ ಅಂತೇಳಿ ನಾವು ಆರ್ಡರ್ ಮಾಡ್ತೀವಿ. ಅದ್ ಹೆಂಗ್ ಮಾಡ್ತೀರಾ ಮಾಡಿ ಅಂತೇಳಿ. ನೀವು ಬಂದ ಆಡೋ ದೊಡ್ಡ ವಿಚಾರ ಅಲ್ಲ, ನಮ್ದೊಂದು ಶಾಂತಿ ಸೌಹಾರ್ದತೆಯ ದೇಶ. ಒಂದು ಕ್ರಿಕೆಟ್ ನ ನಾವು ಕ್ರಿಕೆಟ್ ಆಗಿ ನೋಡ್ತೀವಿ, ಒಂದು ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಆಗಿ ನೋಡ್ತೀವಿ. ಯುದ್ಧ ಬೇರೆ, ಬನ್ನಿ ಅಲ್ಲಿ ಮಕಾಡೆ ಮಲಗಿಸ್ತಾರೆ ನಮ್ಮ ಸೈನಿಕರು. ಬಂದು ಕ್ರಿಕೆಟ್ ಆಡಿ ಅಂತಂದ್ರೆ ನೀವು ಆಡಲ್ಲ ಅಂತೀರ, ಬೇಡ. 3 ಕಂಡೀಷನ್, ನಿಮ್ PSL ಅಲ್ಲಿ ಫಾರಿನ್ ಪ್ಲೇಯರ್ಗಳು ಬಂದು ಆಡಂಗಿಲ್ಲ, ನೀವು ಯಾವ ತಂಡ ಜೊತೆಲೂ ಕೂಡ ಬೇರೆ ಟೂರ್ನಮೆಂಟ್ ಗಳನ್ನ ಆಡಂಗಿಲ್ಲ. ಕಂಡೀಷನ್ ಹಾಕಿದ್ರು. ಏಷ್ಯಾ ಕಪ್ ನಲ್ಲೂ ಕೂಡ ನಿಮ್ಮನ್ನ ಸೇರ್ಸಲ್ಲ, ನಿಮ್ಮನ್ನ ಬ್ಯಾನ್ ಮಾಡಾಕ್ತಿವಿ ಅಂತಂದ್ರು. ಈ 3 ವಾರ್ನಿಂಗ್ ಕೊಡ್ತಾ ಇದ್ದಂತೆ ಬಾಲ ಮುದುರ್ಕೊಂಡು ಬಂದು ಟೀಮ್ ಅನ್ನ ಅನೌನ್ಸ್ ಮಾಡಿದ್ರು, ಇಲ್ಲ ಇಲ್ಲ ನಾವು ಆಡ್ತೀವಿ ಅಂತೇಳಿ. ಯಾವಾಗ ಈ ವಾರ್ನಿಂಗ್ ಕೊಟ್ಟರೋ ತಂಡವನ್ನ ಘೋಷಣೆ ಕೂಡ ಮಾಡ್ಬಿಟ್ಟಿದೆ. ಶ್ರೀಲಂಕಾದಲ್ಲಿ ತನ್ನ ಎಲ್ಲಾ ಪಂದ್ಯಗಳನ್ನ ಕೂಡ ಪಾಕಿಸ್ತಾನ ಆಡುತ್ತೆ. ತೆಪ್ಪಗೆ ಆಡಬೇಕು, ಸೋಲ್ತಿರೋ ಗೆಲ್ತಿರೋ ಸೆಕೆಂಡ್ರಿ, ಹೋಗ್ಬೇಕು ಸುಮ್ಮನೆ. ಕ್ರಿಕೆಟ್ ತಾವ್ ನೋಡ್ಬೇಕು. ಬನ್ನಿ, ಯುದ್ಧ ಬೇರೆ, ಬಡದಾಟ ಬೇರೆ, ನಮಗೂ ನಿಮಗೂ ಬಡದಾಟ. ಕ್ರಿಕೆಟ್ ತರ ನೋಡಿ. ಜೈಶ್ ಅವರು ಕೊಟ್ಟಂತ ವಾರ್ನಿಂಗ್ಗೆ ಬಾಲ ಮುದುರ್ಕೊಂಡಿದೆ. ಈಗ T20 ಕಪ್ ಆಡುತ್ತೆ. ಮುಂದಿನ ಸುದ್ದಿ